ಕೊನೆಗೂ ಅಳೆದು ತೂಗಿ ಕೇರಳ ಸಿಎಂ ಆಯ್ಕೆ ಮಾಡಲಾಗಿದೆ. ದೇವರ ನಾಡಲ್ಲಿ ಮುಖ್ಯಮಂತ್ರಿಯಾಗಿ ಸತೀಶನ್ ದರ್ಬಾರ್ ಶುರುವಾಗ್ತಾ ಇದೆ. ಕೊನೆ ಕ್ಷಣಗಳಲ್ಲಿ ಕೆಸಿ ವೇಣುಗೋಪಾಲ್ಗೆ ಪಟ್ಟ ಕೈ ತಪ್ಪಿದ್ಯಾಕೆ? ಸಿಎಂ ಆಗಿ ಸತೀಶನ್ ಆಯ್ಕೆಗೆ ಕಾರಣಗಳೇನು? ಬನ್ನಿ ನೋಡೋಣ. ಕೇರಳದಲ್ಲಿ 10 ದಿನಗಳ ಹೈಡ್ರಾಮಕ್ಕೆ ಕೊನೆಗೂ ತೆರೆ. ದೇವರ ನಾಡಿನಲ್ಲಿ ವಿಡಿ ಸತೀಶನ್ಗೆ ಸಿಎಂ ಪಟ್ಟ. 10 ದಿನಗಳಿಂದ ನಡೆಯುತ್ತಿದ್ದ ಹೈಡ್ರಾಮಕ್ಕೆ ತೆರೆ ಬಿದ್ದಿದ್ದು ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆಯಾಗಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿ ನಿರಂತರ ಸಭೆಗಳನ್ನು ನಡೆಸಿದ ಬಳಿಕ ವಿಡಿ ಸತೀಶನ್ ಹೆಸರನ್ನ ಅಂತಿಮಗೊಳಿಸಿದ್ದಾರೆ. ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ 102 ಸ್ಥಾನಗಳೊಂದಿಗೆ ಭರ್ಜರಿ ಬಹುಮತ ಪಡೆದಿದ್ದರೂ ಮುಖ್ಯಮಂತ್ರಿ ಆಯ್ಕೆ ಮಾಡಿರಲಿಲ್ಲ. ಸಿಎಂ ಗಾದಿಗಾಗಿ ಪಕ್ಷದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಕೇರಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ವಿಡಿ ಸತೀಶನ್ ಮಧ್ಯೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಅಂತಿಮ ನಿರ್ಧಾರ ಕೈಗೊಳ್ಳಲು ಭಾರೀ ಕಸರತ್ತು ನಡೆಸಿದ ಹೈಕಮಾಂಡ್ ಕೇರಳದ ಕಾಂಗ್ರೆಸ್ ನಾಯಕರ ಮಾತಿಗೆ ಬೆಲೆ ನೀಡಿ ವಿಡಿ ಸತೀಶನ್ ಅವರನ್ನೇ ಅಂತಿಮಗೊಳಿಸಿದೆ. ಹಾಗಾದ್ರೆ ವಿಡಿ ಸತೀಶನ್ ಆಯ್ಕೆ ಮಾಡಿದ್ದೇಕೆ ಅನ್ನೋದನ್ನ ನೋಡೋದಾದ್ರೆ, ವಿಡಿ ಸತೀಶನ್ ಆಯ್ಕೆ ಯಾಕೆ? ಆಡಳಿತಾರೂಢ ಎಡಪಕ್ಷ ಸರ್ಕಾರದ ವಿರುದ್ಧದ ವಿಡಿ ಸತೀಶನ್ ಹೋರಾಟ. 2021ರಿಂದ ವಿಪಕ್ಷ ನಾಯಕರಾಗಿ ಪಿಣರಾಯಿ ಸರ್ಕಾರದ ಮೇಲೆ ವಾಗ್ದಾಳಿ. ಟೀಮ್ ಯುಡಿಎಫ್ ಎಂಬ ಟ್ಯಾಗ್ನೊಂದಿಗೆ ವಿಪಕ್ಷವನ್ನು ಮುನ್ನಡೆಸಿರೋ ಖ್ಯಾತಿ. ಸತೀಶನ್ ನೆಲಮಟ್ಟದ ನಾಯಕ, ಎಡರಂಗದ ವಿರುದ್ಧ ಹೋರಾಡಿದ್ದ ನಾಯಕ. ಕೇರಳ ವಿಪಕ್ಷ ನಾಯಕರಾಗಿ ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸಿರುವ ಸತೀಶನ್, ಮುಸ್ಲಿಂ ಲೀಗ್ನಿಂದಲೂ ವಿಡಿ ಸತೀಶನ್ ಅವರಿಗೆ ವ್ಯಾಪಕ ಬೆಂಬಲ. ಇವೆಲ್ಲ ಕಾರಣಗಳಿಂದ ವಿಡಿ ಸತೀಶನ್ ಆಯ್ಕೆ ಮಾಡಿರೋ ಹೈಕಮಾಂಡ್. ಕೇರಳ ಸಿಎಂ ಪಟ್ಟಕ್ಕೆ 3 ಪ್ರಬಲ ಪೈಪೋಟಿದಾರರು ಕಾಣಿಸಿಕೊಂಡಿದ್ದರು. ವಿಡಿ ಸತೀಶನ್, ಕೆಸಿ ವೇಣುಗೋಪಾಲ್ ಮತ್ತು ರಮೇಶ್ ಚೆನ್ನಿತ್ತಲ. ಸತತ 10 ದಿನಗಳ ಚರ್ಚೆಯ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ವಿಡಿ ಸತೀಶನ್ ಅವರನ್ನ ಆಯ್ಕೆ ಮಾಡಿದೆ. ಕೇರಳದ ಆಡಳಿತಾರೂಢ ಯುಡಿಎಫ್ ಮೈತ್ರಿಕೂಟದ ಅನ್ಯ ಪಕ್ಷಗಳು ಕೂಡ ವಿಡಿ ಸತೀಶನ್ ಪರವಾಗಿ ಬ್ಯಾಟ್ ಬೀಸಿದ್ದರಿಂದ ಈಗ ಹೈಕಮಾಂಡ್ ನೆಲಮಟ್ಟದ ನಾಯಕನಿಗೆ ಮಣೆ ಹಾಕಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.